ವೀಕ್ಷಕರೇ, ಭಾರತದ ಜನಗಣತಿಯ ಮುಂದುವರಿದ ಭಾಗ ಪಾರ್ಟ್ 11 11ನೇ ಭಾಗವನ್ನು ನೋಡ್ತಾ ಹೋಗೋಣ. 1ನೇ ಪಾಯಿಂಟು 2011 ಸೆನ್ಸಸ್ ಲಿಟ್ರಸಿ ರೇಟ್. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಏನಿದೆ ಅಂದರೆ, ಇಂಡಿಯಾ ಟೋಟಲ್ ಇಡೀ ಭಾರತದ ಸಾಕ್ಷರತೆ 74.04% ಇದೆ. ಇದರಲ್ಲಿ ಮೇಲ್ ಪುರುಷರದು 82.14%, 82.14%. ಫಿಮೇಲ್ ಮಹಿಳೆಯರದು 65.5. ಜೊತೆಗೆ 2011ರ ಜನಗಣತಿಯ ಪ್ರಕಾರ ಪಾಪ್ಯುಲೇಷನ್ ಒಟ್ಟು ಜನಸಂಖ್ಯೆ ಶೇಕಡ ಎಷ್ಟಿದೆ ಅಂದರೆ, ಮೇಲ್ 51.5, ಫಿಮೇಲ್ 48.5%. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಪುರುಷರ ಸಂಖ್ಯೆ ಹೆಚ್ಚಾಗಿದೆ ಹಾಗೂ ಪುರುಷರ ಸಾಕ್ಷರತಾ ಪ್ರಮಾಣವೂ ಹೆಚ್ಚಾಗಿದೆ. ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಹಾಗೂ ಮಹಿಳೆಯರ ಸಾಕ್ಷರತೆ ಪ್ರಮಾಣವೂ ಕಡಿಮೆ ಇದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಕೆಲವೊಂದು ಸರಿ ಪರೀಕ್ಷೆಯಲ್ಲಿ ಕೇಳ್ಬೋದು, ಪುರುಷರಿಗಿಂತ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟು ಶೇಕಡ ಕಡಿಮೆ ಇದೆ ಅಂತೇಳಿ. ಇಲ್ಲಿ ನೀವು ಗಮನಿಸಿದರೆ ಶೇಕಡ 23ರಷ್ಟು ಕಡಿಮೆ ಇದೆ. ಇವತ್ತು ಪುರುಷರದ್ದು 82 ಇದ್ದರೆ ಮಹಿಳೆಯರದ್ದು ಬರೀ 65 ಇದೆ. ಇಷ್ಟೊಂದು ಸಾಕ್ಷರತೆ ಕಡಿಮೆ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಕೆಲವೊಂದು ಕಮಿಟಿಗಳನ್ನು ರಚನೆ ಮಾಡಿ ಅದನ್ನು ಹೆಚ್ಚಿಗೆ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದೆ. ಆಮೇಲೆ ನಾವು 2ನೇ ಪಾಯಿಂಟ್ ನೋಡೋದಾದರೆ, ಇಂಡಿಯಾಸ್ ಮೋಸ್ಟ್ ಪೀಪಲ್ ಲಿವ್ ಇನ್ ದ ಏಜ್ ಗ್ರೂಪ್ ಆಫ್ 15 to 35 ಆ್ಯಂಡ್ ಇಂಡಿಯಾ ಈಸ್ ಕನ್ಸಿಡರ್ಡ್ ಯಂಗಿಸ್ತಾನ್ ಎ ಕಂಟ್ರಿ ವಿತ್ ಹೈಯೆಸ್ಟ್ ನಂಬರ್ ಆಫ್ ಯೂತ್. ಈ ಒಂದು 2011ರ ಜನಗಣತಿಯ ಪ್ರಕಾರ ನಮಗೆ ತಿಳಿದು ಬರುವಂತಹ ಒಂದು ಪ್ರಮುಖ ಅಂಶ ಏನಪ್ಪ ಅಂದರೆ, ಭಾರತ ದೇಶದಲ್ಲಿ 15ರಿಂದ 35 ವರ್ಷದ ಒಳಗಿರ್ತಕ್ಕಂತಹ ಏಜ್ ಗ್ರೂಪ್ ವಯಸ್ಸಿನ, ಅಂದರೆ ಇವರನ್ನು ವರ್ಕಿಂಗ್ ಗ್ರೂಪ್ ಅಂತ ಕರೀತಾರೆ, ಕೆಲಸ ಮಾಡಲು ಸಾಮರ್ಥ್ಯ ಹೊಂದಿರತಕ್ಕಂತಹ ಜನರು ಅಂತೇಳಿ. ಈ ಜನರ ಸಂಖ್ಯೆನೇ ಹೈಯೆಸ್ಟ್ ಇದೆ ಅಂತೆ. ಅದರಿಂದ ಭಾರತವನ್ನು ಯಂಗಿಸ್ತಾನ್ ಅಂತ ಕರೀತಾರೆ. ಯಂಗಿಸ್ತಾನ್ ಅಂದರೆ ಎ ಕಂಟ್ರಿ ವಿತ್ ಹೈಯೆಸ್ಟ್ ನಂಬರ್ ಆಫ್ ಯೂತ್ಸ್, ಅತ್ಯಂತ ಯುವಕರನ್ನು ಹೊಂದಿರತಕ್ಕಂತಹ, ಯುವತಿಯರನ್ನು ಹೊಂದಿರತಕ್ಕಂತಹ ಒಂದು ದೇಶ ಭಾರತ ಅಂತೇಳಿ ಈ ಒಂದು 2011ರ ಜನಗಣತಿಯಿಂದ ನಮಗೆ ತಿಳಿದು ಬರುತ್ತೆ. 3ನೇ ಪಾಯಿಂಟ್ ನೋಡೋದಾದರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಇನ್ ಇಂಡಿಯಾ, ಅಂದರೆ ಹುಟ್ಟಿದಂದಿನಿಂದ ಮನುಷ್ಯ ತನ್ನ ಜೀವಿತಾವಧಿ ಎಷ್ಟಿದೆ ಅಂತಕ್ಕಂಥ ಅಂಶವನ್ನು ನೋಡೋದಾದರೆ, 2011ರ ಜನಗಣತಿ ಪ್ರಕಾರ ಪುರುಷರು 67.3, ಅಂದರೆ 67 ವರ್ಷ 3 ತಿಂಗಳು ಬದುಕ್ತಾರೆ. ಫಿಮೇಲ್ ಮಹಿಳೆಯರು 69.6 ವರ್ಷಗಳ ಕಾಲ ಬದುಕ್ತಾರೆ. ಇಲ್ಲಿ ನಾವು ಸಮಾಧಾನ ಪಡ್ತಕ್ಕಂಥ ವಿಷಯ ಏನಂದರೆ, ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ದೀರ್ಘಾಯುಷ್ಯವನ್ನು ಹೊಂದಿದ್ದಾರೆ. ಇದಕ್ಕೆ ಹಲವಾರು ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪುರುಷರ ಈ ಒಂದು ಕಡಿಮೆ ಜೀವಿತಾವಧಿಗೂ ಕೂಡ ಕೆಲವೊಂದು ಕಾರಣಗಳಿದೆ ಅಂತೇಳಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಈ ಒಂದು ಅಂಶವನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು. ಅಂದರೆ ಪುರುಷ ಹಾಗೂ ಮಹಿಳೆಯರ ಜೀವಿತಾವಧಿ ಭಾರತದಲ್ಲಿ ಎಷ್ಟಿದೆ, ಮಹಿಳೆಯರದೆಷ್ಟು ಪುರುಷರದೆಷ್ಟು ಅಂತೇಳಿ ಸಪ್ರೇಟಾಗಿ ಕೇಳಿದಾಗ ನಾವು ಈ ಒಂದು ಉತ್ತರವನ್ನು ಬರೆಯೋದ್ರ ಮುಖಾಂತರ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ನೋಡಿದಲ್ಲ ವೀಕ್ಷಕರೇ, ಪಾಪ್ಯುಲೇಷನ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ ಐಕಾನ್ ಬಟನನ್ನು ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಈ ಒಂದು ವಿಡಿಯೋದ ಕುರಿತು ಇನ್ನೂ ಏನಾದರೂ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ತಿಳಿಸೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.